ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 7 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನೆಲ್ಲ ಮಾಡಿದೆ ಏನು ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಮಾರ್ನಿಂಗ್ ಎದ್ದಿದ ತಕ್ಷಣವೇ 6 o'clockಗೆ ವಾಕ್ ಹೋಗಿ ಬಂದು ಆಮೇಲೆ ಸ್ವಲ್ಪ ಅಂತಂದರೆ ಎಷ್ಟು ಒಂದು ಅರ್ಧ ಲೀಟರಷ್ಟು ನೀರು ಕುಡಿದು, ಅದಾದಮೇಲೆ ಬೀಟ್ರೂಟು, ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ, ಇವತ್ತೊಂದು ಸ್ವಲ್ಪ ಸೌತೆಕಾಯಿ ಕೂಡ ಹಾಕ್ಕೊಂಡಿದ್ದೆ. ಇಷ್ಟನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ವೆಜಿಟೇಬಲ್ ಜ್ಯೂಸ್ ತೊಗೊಂಡಿದ್ದೀನಿ. ಇನ್ನು ರಾತ್ರಿನೇ ಸ್ವಲ್ಪ ಅನ್ನ ಉಳಿದಿತ್ತು. ಸೊ ಹಾಗಾಗಿನೇ ಸ್ವಲ್ಪ ನೆನೆಸಿಟ್ಟಿದ್ದೆ ಫ್ಲಾಕ್ಸ್ ಸೀಡ್ಸು, ದ್ರಾಕ್ಷಿ, ಖರ್ಜೂರ, ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ನೋಡ್ತಾ ಇದ್ದೀರಲ್ವಾ. ಸೊ ಇದಕ್ಕೆ ಇವಾಗ ಮೊಸರು ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಬಿಟ್ಟು ಮಕ್ಳಿಗೆ ಕೊಟ್ಬಿಟ್ರೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಾನು ನಿನ್ನೆ ವುಮೆನ್ಸ್ ಡೇ ಅಲ್ವಾ. ಸೊ ನಾನು ಕೂಡ ಯಾವುದೇ ರೀತಿಯಾದಂಥ ವ್ಲಾಗು ಗಿಗು ಏನೂ ಮಾಡಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ಸ್ವಲ್ಪ ನನಗೂ ಎದ್ದಿದ್ದು ಲೇಟ್ ಆಗೋಯ್ತು, ಮತ್ತು ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು, ಹೋಗಿ ಬಂದಿದ್ದು ಮಧ್ಯಾಹ್ನ ಯಾವಾಗಲೂ ಊಟ ಮಾಡಿದ್ದು. ಸೊ ಸ್ವಲ್ಪ ಲೇಟಾಗಿ ಆಗೋಯ್ತು. ಸೊ ಹಾಗಾಗಿನೇ ನಾನು ಇನ್ನು ಬೇರೆ ವ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಿನ್ನೇನು ಇನ್ಫಾರ್ಮ್ ಮಾಡೋದು ವ್ಲಾಗಲ್ಲೇ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಏನೂ ಹೇಳಿಲ್ಲ. ಇನ್ನಿಲ್ಲಿ ನಿನ್ನೆ ವುಮೆನ್ಸ್ ಡೇ ಅಲ್ವಾ, ತೇಜು ನನಗೋಸ್ಕರ ಒಂದು ಚಿಕ್ಕದಾಗಿ ಒಂದು ಗ್ರೀಟಿಂಗ್ ಕಾರ್ಡ್ ಸರ್ಪ್ರೈಸ್ ಅಂತೆ ನನ್ನ ಹತ್ರನೇ ಹಾರ್ಟ್ ಶೇಪ್ ಕಟ್ ಮಾಡಿಸ್ಕೊಬಿಟ್ಟು ಅವ್ರ ಅಣ್ಣ ಹತ್ರ ಹೋಗಿ ಬರ್ಸ್ಕೊಬಿಟ್ಟು ನಿನಗೊಂದು ಸರ್ಪ್ರೈಸು ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಿದ್ದಾಳೆ. ಸೊ ಅದನ್ನೇ ನೋಡ್ಕೊಂಡು ಕೂತಿದ್ದೆ. ಸೊ ವೆಯ್ಟ್ ಲಾಸ್ ಅಂತೂ ಚೆನ್ನಾಗೇ ಹೋಗ್ತಿದೆ ಸ್ನೇಹಿತರೆ. ಆದರೂ ನಿನ್ನೆ ಸ್ವಲ್ಪ ಚೀಟ್ ಡೇ ಆದಂಗೆ ಆಗೋಯ್ತು. ಸ್ವಲ್ಪ ಅದು ಇದು ಅಂತ ಅಂದ್ಬಿಟ್ಟು ಸ್ವೀಟ್ ಅಂತೆ ಅದು ಇದು ಔಟ್ಸೈಡ್ ಹೋಗಿದ್ದೆ ಅನ್ನಲ್ವ, ಸ್ವಲ್ಪ ಫುಡ್ ಅದು ಇದು ಚೀಟ್ ಡೇ ಆಯಿತು. ಸೊ ಓಕೆ, ಈ ವಾರ ಫುಲ್ಲು ನೋಡ್ತೀನಿ ಸ್ನೇಹಿತರೆ. ನನಗದು ಇನ್ನೂ ನೀಟಾಗಿ ಅದಾದಮೇಲೆ ಕರೆಕ್ಟಾಗಿ ವೆಯ್ಟ್ ಅನ್ನೋದನ್ನು ಮಾಡ್ಕೊಂಡು ಹೋಗ್ತೀನಿ. ಓಕೆನಾ. ಸೊ ಇನ್ನು ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಹೇಗೆಲ್ಲ ಹೋಗ್ತಿದೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿ. ನಾನಂತೂ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಇಲ್ಲ ಅಂತಂದಿಲ್ಲ. ನಿನ್ನೆ ಒಂದು ಸ್ವಲ್ಪ ಔಟ್ಸೈಡ್ ಹೋಗಿದ್ನಲ್ಲ, ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಮಿಸ್ ಆದಂಗೆ ಆಯ್ತು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆ್ಯಂಡ್ ಇವತ್ತಂತೂ ವ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲವೊಂದು ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ತೇಜು ನೋಡಿ ತುಂಬ ಚೆನ್ನಾಗಿ ಬರೆದು ಇದು ಅದೇ ಒಂದು ಕೊಡಬೇಕು ಅನ್ನೋದು ಇರುತ್ತಲ್ವ ಮನಸ್ಸಲ್ಲಿ, ಅದು ತುಂಬ ಒಳ್ಳೆ ಇದಲ್ವ. ಸೊ ಯಾವಾಗಲೂ ಅಷ್ಟೇ, ಪ್ರತಿ ಸಲವೂ ಅಷ್ಟೇ ಏನಾದರೂ ಒಂದು ಸುಮ್ಮನೆ ಏನಾದಕ್ಕಾದರೂ ಸುಮ್ಮನೆ ಏನಾದರೂ ಒಂದು ನನಗಾದರೂ ಕಮ್ಮಿ ಕೊಡ್ತಾಳೆ. ಅವ್ರ ಪಪ್ಪಗೆ ತುಂಬ ಅಂದರೆ ತುಂಬಾ ಕೊಡ್ತಾ ಇರ್ತಾಳೆ, ಅದಂತೆ ಇದಂತೆ ಅಂತ. ನಾನು ನಿನ್ನೆ ವುಮೆನ್ಸ್ ಡೇ ಅಲ್ವಾ. ಸೊ ನನಗೆ ನಮ್ಮ ಮನೆಯವರು ನನ್ನ ಫೇವ್ರೆಟ್ ಬಟರ್ ಸ್ಕಾಚ್ ಐಸ್ ಕ್ರೀಮು, ಅದಾದಮೇಲೆ ಇದಪ್ಪ ಏನಪ್ಪ ಅದು ಡಾರ್ಕ್ ಚಾಕ್ಲೇಟು. ಸೊ ಇತ್ತೀಚೆಗೆ ಸ್ವಲ್ಪ ಚಾಕ್ಲೇಟ್ ಕ್ರೇವಿಂಗ್ ಏನಾದರೂ ಬಂತು ಅಂದರೆ ಡಾರ್ಕ್ ಚಾಕ್ಲೇಟ್ ತರಿಸ್ಕೊತೀವಿ. ಯಾಕಂತಂದರೆ ಅದು ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದು ಡಯಟಲ್ಲಿ ಅಂತ ಅಂದ್ಬಿಟ್ಟು. ಒಳ್ಳೆಯದೇ, ಹಂಗಂತ ಜಾಸ್ತಿ ತಿನ್ನಬಾರ್ದು ಅಲ್ವಾ. ಸೊ ಅದೇ ಹೇಳಿಲ್ವ, ಸ್ವಲ್ಪ ಚೀಟ್ ಮೀಲ್ಸ್ ಆಗೋಯ್ತು ಅಂತ. ನಿನ್ನೆ ಐಸ್ ಕ್ರೀಮ್ ತಿಂದಿದ್ದುಂಟು, ಚಾಕ್ಲೇಟ್ ತಿಂದಿದ್ದುಂಟು, ಇನ್ನು ಸ್ವಲ್ಪ ಅದು ಇದು ತಿಂದಷ್ಟರೊಳಗಡೆ ಸ್ವಲ್ಪ ಹಾಗೆ ಹೀಗೆ ಆಯಿತು ಅಷ್ಟೇ, ಇನ್ನೇನಿಲ್ಲ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದರೆ ಬಾಕ್ಸ್ಗಳಿಗೆ ಬಂದುಬಿಟ್ಟು ಸೇಮಿಯಾ ಉಪ್ಪಿಟ್ಟು ಮಾಡಿದ್ದೆ. ಇನ್ನು ನಾನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ನಂದು ನಟ್ಸ್ ಆ್ಯಂಡ್ ಸೀಡ್ಸ್ದು ಏನಿದೆ ಅದೆಲ್ಲ, ಚಿಯಾ ಸೀಡ್ಸು, ಇದು ಓಟ್ಸು ಎಲ್ಲನೂ ರಾತ್ರಿಯೇ ನೆನೆಸಿಟ್ಕೊಬಿಟ್ಟಿದ್ದೆ. ಸೊ ಅದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಾಗಿ ತಿಂದೆ. ಇದನ್ನು ತಿನ್ನೋವಾಗ ಒಂದು ಖುಷಿ ಇರುತ್ತೆ ನೋಡಿ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ. ಬೇರೆ ಏನು ಫುಡ್ಡು ತಿಂದರೂ ನನಗೆ ಅಷ್ಟು ಫೀಲ್ ಆಗಲ್ಲ. ಆ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೂ ಅದಕ್ಕೂ ಹಾಲು ತಣ್ಣಗಾಗಿ ಇದೆಲ್ಲ ಅಲ್ಲಲ್ಲಿ ಆ ಖರ್ಜೂರ, ಅಂಜೂರ ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ಓ ಮೈ ಗಾಡ್, ಅಷ್ಟು ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋ ಬ್ರೇಕ್ಫಾಸ್ಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಬೆಳಗ್ಗೆ ಅದಾಯಿತು ಆಗಿದ್ದೆ. ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಬೇಗ ಎದ್ದೇಳ್ತೀನಲ್ವ,
ಒಂದು ನ್ಯಾಪ್ ಹಾಕ್ಬಿಟ್ಟಿದ್ದೆ ಸ್ನೇಹಿತರೆ, ಒಂದು 1 ಅವರ್ ಮಲಗಿಬಿಟ್ಟಿದ್ದೆ. ಅದಾದಮೇಲೆ ಹೇಳ್ತಾ ಇದ್ದೀನಿ, ಎದ್ದ ಮೇಲೆ ಒಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಇದು ಮಾಡಿ, ಇವತ್ತಿಂದ ಮೋಹಿತ್ಗೆ ಬೇರೆ ಎಕ್ಸಾಮ್ಸು ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ನೋಡಿ, ಬೆಳಗ್ಗೆ ಒಂದು ಪಾತ್ರೆ ತುಂಬ ಮೊಸರನ್ನ ತೋರಿಸಿದ್ನ, ಮೊಸರು ಹಾಕಿದ್ಮೇಲೆ ಒಂದು ಈ ಬೌಲ್ ಅಂದರೆ ಈ ತಪ್ಪಲೆ ತುಂಬ ಆಗಿತ್ತು, ಫುಲ್ ಖಾಲಿ. ಮಕ್ಕಳು ನಾನು ತಿಂದಿಲ್ಲ. ಈಗ ಮಧ್ಯಾಹ್ನಕ್ಕೆ ತಿಂತಾಯಿದ್ದೀನಿ. ಹಸ್ಬೆಂಡ್ಗೆ ಬಾಕ್ಸೋಗಿ ಸ್ವಲ್ಪ ತಿನ್ನೋಕ್ಕೆ ಸ್ವಲ್ಪ ಬೆಳಗ್ಗೆ, ಮಕ್ಕಳು ಫುಲ್ ತಿಂದಿದ್ದು. ಮತ್ತು ಸ್ಕೂಲಿಂದ ಬಂದು ಮೋಹಿತು ತಿಂದ, ತೇಜುಮ ತಿಂದರು. ತುಂಬ ಟೇಸ್ಟಿಯಾಗಿತ್ತು, ನಿಜ ಹೇಳ್ತೀನಿ, ತುಂಬ ಸಖತ್ತಾಗಿತ್ತು. ಇವ್ರಿಗೆ ಈ ಫ್ಲಾಕ್ ಸೀಡ್ಸ್ ಅಂತೆ ಇದೆಲ್ಲ ಕೊಟ್ಟರೆ ಅವ್ರು ತಿನ್ನಲ್ಲ. ಸೊ ಹಂಗಾಗಿ ನಾನು ಏನು ಮಾಡಿದೆ, ಸಣ್ಣದಾಗಿ ಈರುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನೇ ಟೇಸ್ಟಾಗಿ, ಇನ್ನೇನು ಒಗ್ಗರಣೆಗೆ ಏನೂ ಕೊಟ್ಟಿಲ್ಲ ನಾನು. ಅನ್ನಕ್ಕೇ ಅಷ್ಟೇ ಫ್ಲಾಕ್ ಸೀಡ್ಸು, ದ್ರಾಕ್ಷಿ, ಆಮೇಲೆ ಖರ್ಜೂರ, ಕಪ್ಪು ದ್ರಾಕ್ಷಿ ಇರುತ್ತಲ್ಲ ಅದು ಹಾಕಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಮೊಸರು ಹಾಕ್ಬಿಟ್ಟು ಸ್ವಲ್ಪ ಸೌತೆಕಾಯಿ ತುರಿದ್ಬಿಟ್ಟು ಹಾಕಿದ್ದೆ. ಅದರಲ್ಲಿ ಸ್ಪೆಷಲಾಗಿ ಸೌತೆಕಾಯಿ ತುರಿದ್ಬಿಟ್ಟು ಹಾಕಿದ್ದೆ. ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಬಿಟ್ಟಿದ್ದೆ. ಉಪ್ಪು ನೋಡಿಕೊಂಡು ಹಾಕಿದ್ದೆ ಅಷ್ಟೇ. ಏನು ಸಖತ್ತಾಗಿತ್ತು ಗೊತ್ತಾ. ಅದೇ ಮಧ್ಯಾಹ್ನಕ್ಕೆ ಸ್ವಲ್ಪ ಸೇಮಿಯಾ ಉಪ್ಪಿಟ್ಟು, ಸ್ವಲ್ಪ ಕರ್ಡ್ ರೈಸು ತಿಂದೆ ಸ್ನೇಹಿತರೆ. ತುಂಬ ಒಳ್ಳೆಯದು, ಇದರಲ್ಲಿ ಪ್ರೋಬಯೋಟಿಕ್ ಅನ್ನೋದು ಇರುತ್ತೆ. ಕರ್ಡಲ್ಲಿ ತುಂಬ ಒಳ್ಳೆಯದು. ನಾವು ಮಧ್ಯಾಹ್ನ ಈಗ ಸಮ್ಮರಲ್ಲಿ ತೊಗೊಂಡ್ರಂತೂ ತುಂಬಾ ಒಳ್ಳೆಯದು. ನಮ್ಮ ಫ್ರೆಂಡು ಒಬ್ಬರು ಮನೆಗೆ ಬರ್ತೀನಿ ಅಂತ ಹೇಳಿದರು, ಅವ್ರಿಗೆ ಮಸ್ಕ್ ಮಿಲನ್ದು ಜ್ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಒಂದೇ ಒಂದು ಸಿಪ್ಪೆ ಕುಡಿದಿದ್ದು, ಯಾಕೆ ಅಂತಂದರೆ ಶುಗರ್ ತುಂಬಾ ಆ್ಯಡ್ ಮಾಡಿದ್ದೆ. ಹಾಗಾಗಿ ನಿನ್ನೆ ನನ್ನ ಮಗ ಮಾಡಿಕೊಟ್ಟಿದ್ದ ಸಂಡೇ, ಬಟ್ ಅದರಲ್ಲಿ ಸ್ವಲ್ಪ ಶುಗರ್ ಇತ್ತು ಅಷ್ಟೇ. ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗಿತ್ತು, ಹಾಗಾಗಿ ನಾನು ಒಂದೇ ಒಂದು ಸಿಪ್ಪು ಕುಡಿದೆ ಅಷ್ಟೇ. ನಾನಿನ್ನು ತೊಗೊಂಡಿಲ್ಲ. ಮಿಕ್ಕಿದೆಲ್ಲ ಅವರು ಫ್ರೆಂಡ್ ಮಕ್ಕಳು, ಅದಾದಮೇಲೆ ನನ್ನ ಮಕ್ಕಳಿಬ್ರು ಕುಡ್ಕೊಂಡ್ರು. ಇನ್ನು ಇವತ್ತು ಏನು ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ, ಇಲ್ಲ ಅಂತಂದಿಲ್ಲ. ಬಟ್ ವೆಯ್ಟ್ ಮಾತ್ರ ವೇರಿಯೇಷನ್ ಆಗ್ತಾನೇ ಇದೆ, ಸ್ವಲ್ಪ ಹೆಚ್ಚಾಗೋದು ಕಡಿಮೆ ಆಗೋದು ಆಗ್ತಾಯಿದೆ. ಯಾಕಂತಂದರೆ ನನಗೆ ಇನ್ನೊಂದು 2-3 ಡೇಸಲ್ಲಿ ಪೀರಿಯಡ್ಸ್ ಇರೋದ್ರಿಂದ ಕೂಡ ಮೇ ಬಿ ಆ ಥರ ಆಗೋದುಂಟು. ನೋಡೋಣ ಅಂತಲೇ ನಾನು ಏನು ಇದು ಮಾಡ್ಕೊತಿಲ್ಲ. ಬಟ್ ಚಾಲೆಂಜ್ ಅಂತೂ ಮಾಡ್ತಾನೇ ಇದ್ದೀನಿ. ಅಂತಂದರೆ ಡೈಲಿ ರೊಟೀನಲ್ಲಿ ಅದನ್ನು ಯಥೇಚ್ಛವಾಗಿ ತೊಗೊಳ್ಳೋದಾಗಲಿ ಆ ಥರ ಏನಿಲ್ಲ. ಇನ್ನು ಚಿಯಾ ಸೀಡ್ಸು ಮತ್ತು ಇದು ಬಾದಾಮ್ ಅಂಟು ಅಥವಾ ಬಾದಾಮ್ ಗೋಂದ್ ಅಂತ ಅಂತೀವಲ್ವ, ಅದನ್ನು ನೆನೆಸಿಟ್ಟಿದ್ದೆ ನಾನು. ಇದಕ್ಕೆ ಅಂತ ನೆನೆಸಿಟ್ಟಿರಲಿಲ್ಲ, ಸುಮ್ಮನೆ ಹಾಗೆ ಕುಡ್ಕೊಳ್ಳೋದೋ ಇಲ್ಲ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದೋ ಆ ಥರ ಪ್ಲ್ಯಾನಲ್ಲಿದ್ದೆ. ಬಟ್ ಇನ್ನು ಇದಕ್ಕೆ ಇತ್ತಲ್ವ, ಸೊ ಇದಕ್ಕೆ ಹಾಕೋಣ, ಅವ್ರಿಗೂ ಕೂಡ ಒಳ್ಳೇದಲ್ವ, ಹೆಲ್ತ್ಗೆ ಒಳ್ಳೇದಲ್ವ ಅಂದ್ಬಿಟ್ಟು ಹಾಲು, ಸ್ವಲ್ಪ ಏಲಕ್ಕಿ ಎಲ್ಲನೂ ಹಾಕಿ ಸ್ವಲ್ಪ ರುಬ್ಬಿಟ್ಟು ಫ್ರಿಜ್ಗೆ ಇಟ್ಬಿಡ್ತಾಯಿದ್ದೀನಿ. ಯಾಕಂತಂದರೆ ಪಾಪ ಬಿಸಿಲಲ್ಲಿ ಬರ್ತಾರಲ್ವ, ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಫ್ರಿಜ್ಗೆ ಎತ್ತಿಟ್ಟೆ. ಅವ್ರು ಬಂದಮೇಲೆ ಹಾಕ್ಕೊಟ್ಟೆ. ನಾನು ಕೂಡ ಒಂದು ಸ್ವಲ್ಪ ಚೂರು ಒಂದು ಸಿಪ್ 2 ಸಿಪ್ ಕುಡ್ದಿರ್ತೀನಿ ಅಷ್ಟೇ. ಇದಾದಮೇಲೆ ಮೋಹಿತು ಅವನು ಆಲೂಗಡ್ಡೆ ಫ್ರೈ ಮಾಡ್ತಾನೆ, ಸೂಪರಾಗಿ ಮಾಡ್ತಾನೆ. ಸೊ ಅವ್ನು ಮಾಡಿದ್ದ, ಅದನ್ನೊಂದು ಸ್ವಲ್ಪ ತಿಂದಿದ್ದೀನಿ ಸ್ನೇಹಿತರೆ ಇವತ್ತು. ಏನು ಸೂಪರ್ ಟೇಸ್ಟಿಯಾಗಿತ್ತು ಅಂತಂದರೆ, ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಬಿಟ್ಟು ಅದನ್ನೆಲ್ಲ ತೇವ ಇಲ್ದಿರೋ ಒರೆಸ್ಬಿಟ್ಟು ಅದಕ್ಕೇನೋ ಅಕ್ಕಿ ಹಿಟ್ಟು ಹಾಕ್ತಾನೆ. ಅದಾದಮೇಲೆ ಅದನ್ನು ಇದಕ್ಕೆ ಹಾಕ್ತಾನೆ, ಆಯಿಲ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಮತ್ತೆ ಒಂದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕಿ ಕೊಡ್ತಾನೆ. ನಿಜ ಹೇಳ್ತೀನಿ, ಅಷ್ಟು ಟೇಸ್ಟಿಯಾಗಿತ್ತು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ಫ್ರೆಂಡ್ಸ್ ಮಕ್ಕಳಿದ್ರಲ್ವ, ಸೊ ಅವರು ಕೂಡ ತಿಂದರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಮಗ ತುಂಬ ಸೂಪರಾಗಿ ಮಾಡ್ತಾನೆ ನನ್ನ ಮಗ. ಕೆಲವೊಂದು ಐಟಮ್ಸ್ ಒಂದೊಂದು ಸೂಪರಾಗಿ ಮಾಡ್ತಾನೆ. ಸೊ ಅವ್ನು ಮಾಡಿಕೊಟ್ಟಿದ್ದೆ ಇದು. ಸ್ವಲ್ಪ ತಿಂದು ಇನ್ನು ನಾನು ನೈಟಿಗೆ ಏನೂ ತೊಗೊಳಕ್ಕೆ ಹೋಗಿಲ್ಲ ಸ್ನೇಹಿತರೆ, ನಿಜ ಹೇಳ್ತೀನಿ. ಯಾಕಂತಂದರೆ ಆಲ್ರೆಡಿ ಹೆವಿ ಆಗೋಗಿತ್ತು. ಇದು ಬೇರೆ ತಿಂದಿದ್ದೆ, ಅದಾದಮೇಲೆ ಮೊಸರನ್ನ ತಿಂದಿದ್ದೆ, ಸ್ವಲ್ಪ ಹೆವಿ ಆದಂಗಿತ್ತು. ಜಸ್ಟ್ ಗ್ರೀನ್ ಟೀ ತೊಗೊಂಡು ಡೇನ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೋಯ್ತು ಡೇ ರೊಟೀನ್ ಅಂತೂ. ಸದ್ಯಕ್ಕೆ ಈಗೇನೂ ತೊಗೊಂಡಿಲ್ಲ ನಾನು, ಆದರೂ ಬೆಳಗ್ಗೆ ಮಧ್ಯಾಹ್ನ ಅದೆಲ್ಲ ತೊಗೊಂಡಿದ್ದೀನಲ್ವ, ಓಕೆ. ನಾನು ಆ್ಯಕ್ಚುಲಿ ಗಂಜಿ ತೊಗೊಳ್ಳೋಣ ಅಂತಲೇ ಇದ್ದಿದ್ದು, ಬಟ್ ನನಗೆ ಹೊಟ್ಟೆ ಹಶ್ವಾಗಿಲ್ಲ, ನಿಜವಾಗ್ಲೂ ಹೇಳ್ತೀನಿ, ಹೊಟ್ಟೆ ಹಶ್ವಾಗಿಲ್ಲ. ಈಗ ಒಂದು ಸ್ವಲ್ಪ ಕಿವಿ ಫ್ರೂಟ್ ತಿಂದೆ. ಈಗ ಮತ್ತೆ ಸ್ವಲ್ಪ ಏನಾದರೂ ಡಿಟಾಕ್ಸ್ ಡ್ರಿಂಕ್ ಥರ ಏನಾದರೂ ಮಾಡ್ಕೊಂಡು ಕುಡಿಯೋಣವಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಜೀರಿಗೆ ವಾಟ್ರು ಆ ಥರ ಏನಾದರೂ ಬೇಯಿಸ್ಕೊಂಡು ಕುಡಿಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅದೊಂಚೂರು ಕುಡಿತೀನಿ ಅಷ್ಟೇ, ಇನ್ನೇನಿಲ್ಲ. ಮಲಗಬೇಕಾದ್ರೆ ಯಾವುದಾದ್ರೂ ಒಂದು ಜೀರಿಗೆ ಕಷಾಯನೋ ಸೋಂಪು ಕಷಾಯನೋ ಆ ಥರ ಏನಾದರೂ ಕುಡಿಯೋಣ ಅಂತ ರೂಢಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ ಬಂದಿದ್ದರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಡೇ ಅಂತೂ ಸ್ಪೆಂಡ್ ಮಾಡಿದ್ದೀನಿ. ಸ್ಟಿಚಿಂಗು ಕೂಡ ಮಾಡಿದೆ. ಈಗ ಒಂದು ಬ್ಲೌಸು, 1-2 ನೈಟಿ ಆಲ್ಟ್ರ್ ಇತ್ತು, ಅದು ಮಾಡಿದೆ. ನಾಳೆಗೆ ಇನ್ನೊಂದು 2-3 ಬ್ಲೌಸ್ ಇದೆ. ಎಲ್ಲನೂ ಇನ್ನು 1 ವೀಕಲ್ಲಿ ಮಂಗಳವಾರದಿಂದ ಮಂಡೇ ಅಷ್ಟರೊಳಗೆ ಎಷ್ಟು ಆಗುತ್ತೋ ಅಷ್ಟು ಫುಲ್ಲೂ ಕ್ಲಿಯರ್ ಮಾಡಬೇಕು. ಯಾಕಂದರೆ ಎಲ್ಲ ಹಬ್ಬದ ಬಟ್ಟೆಗಳಲ್ವ, ಸೊ ಕ್ಲಿಯರ್ ಮಾಡಿದ್ರೆ ನನಗೂ ಕೂಡ ಹಬ್ಬಕ್ಕೆ ಸ್ವಲ್ಪ ಫ್ರೀ ಆಗ್ತೀನಿ. ಅಷ್ಟರೊಳಗಡೆ ಪೀರಿಯಡ್ಸ್ ಅಂತೆ, ಮನೆ ಕ್ಲೀನಿಂಗು ಏನು ಮಾಡ್ತೀನೋ ಗೊತ್ತಿಲ್ಲ.
ಎಲ್ಲ ಚಾಲೆಂಜನ್ನ ಸ್ವಲ್ಪ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಅದು ಇದು ಅಂತ ಮಾಡ್ಕೊಂಡು ಹೋಗ್ಬೇಕಷ್ಟೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹಿಂಗೆ ಸ್ನೇಹಿತರೆ ಡೇ ಅಂತೂ ಹೋಗ್ತಾ ಇದೆ. ಇನ್ನು ವಾಕಿಂಗ್ ಹೋಗ್ತಾ ಇದ್ದೀನಲ್ವ, ವಾಕಿಂಗು ಕೂಡ ತುಂಬ ಚೆನ್ನಾಗಾಗ್ತಿದೆ. ಬೆಳಗ್ಗೆ ಎದ್ದು ಹೋಗೋದೇ ಒಂದು ಖುಷಿ ನನಗೆ. ಅದು ಈಗ ಬೇರೆ ಬೇಸಿಗೆಗಾಲ ಅಲ್ವಾ, ಒಂದು ಸ್ವಲ್ಪ ಚೆನ್ನಾಗೇ ಇರುತ್ತೆ ಬೆಳಗ್ಗೆ ಎದ್ದು ಹೋಗಬೇಕು ಅಂತ. ಕೆಲವೊಂದು ಸಲ ನೈಟು ಕೂಡ ಮಾಡ್ತೀನಿ ಸ್ನೇಹಿತರೆ, ಆದರೆ ಒಂದು ಅರ್ಧ ಅವರು ಮುಕ್ಕಾಲು ಅವರು ಕೂಡ ಮಾಡ್ತೀನಿ, ಇಲ್ಲ ಅಂತಂದಿಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದ ಸ್ವಲ್ಪ ಸೋಂಬೇರಿ ಬಾಡಿನೇ. ತುಂಬ ಆ್ಯಕ್ಟಿವ್ ಆಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ನಂದು ಅತ್ಲಾಗೆ ಫುಲ್ಲು ಸೋಂಬೇರಿ ಅಂತಲೂ ಹೇಳೋಕ್ಕಾಗಲ್ಲ, ಚೂರು ಸ್ವಲ್ಪ ಪರವಾಗಿಲ್ಲ. ಅದರಲ್ಲಿ ಈಗ ಸೋಂಬೇರಿ ಬಾಡಿ 100 ಅಂದರೆ ಅದರಲ್ಲೊಂದು 50% ಅಂದ್ಕೊಳ್ಳಿ. ಆ ಥರ ಈ ಥರ ಅಂತ ಮಾಡ್ಕೊತೀನಿ, ಇದು ಮಾಡ್ತೀನಿ. ಹಾಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಇದು ಫುಲ್ ಕಾಂಬೋ ಸೆಟ್ ಥರ ಬಂದಿದೆ. ನನ್ನ ಹಸ್ಬೆಂಡ್ ತರಿಸ್ಕೊಟ್ರು. ಇದು 6 ಥರದ ಸೀಡ್ಸು, ಓಕೆನಾ. ಇದು 6 250 ಗ್ರಾಮ್ಸ್ ಇರುತ್ತೆ ಸ್ನೇಹಿತರೆ. ಅದು ಏನೇನು ಎತ್ತ ಅಂತ ತೋರಿಸ್ತೀನಿ. ಸೊ ನಾನು ತೋರಿಸ್ದಾಗೆಲ್ಲನೂ ನೀವು ಲಿಂಕ್ ಶೇರ್ ಮಾಡಿ ಅಂತ ಕೇಳ್ತೀರಲ್ವ. ಇದು ಅಮೆಝಾನಲ್ಲಿ ತರಿಸಿರೋದು, ಓಕೆನಾ. ಅಮೆಝಾನ್ ಗ್ರಾಸರಿನ ಅಮೆಝಾನಲ್ಲಿ ಸಿಗುತ್ತೆ. ನೀವು ನಟ್ಸು ಸೀಡ್ಸು ಅಂತ ಹಾಕಿದ್ರೇ ಸಾಕು, ನಿಮಗೆ ಸಿಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಅವ್ರು ಹೇಗೆ ಸರ್ಚ್ ಮಾಡ್ತಾರೆ, ನಾನು ಯಾವಾಗಲೂ ಕೇಳ್ತೀನಿ. ಈಗ ಈ ಥರ ತೊಗೊಂಡಿದ್ದೀನಲ್ವ, ಫ್ರೆಂಡ್ಸ್ ಕೇಳ್ತಾರೆ ಅಥವಾ ಈ ಥರ ಯೂಟ್ಯೂಬಲ್ಲಿ ಕೇಳ್ತಾರೆ ಅಂದಾಗ ಅವ್ರು ಹೇಳೋದೇನು ಗೊತ್ತಾ, ಅವರು ಸರ್ಚ್ ಮಾಡ್ತಾನೇ ಇರ್ತಾರೆ. ಯಾವಾಗಲೂ ಅದೇ ಕೆಲಸವಾಗಿ ನೋಡ್ತಾ ಯಾವುದು ಕಮ್ಮಿ ಇರುತ್ತೋ ಅದನ್ನು ನೋಡಿ ಇದು ಮಾಡ್ಕೊತಾರೆ. ನಾನಿಲ್ಲಿ ಇದ್ರ ಹೆಸರು ತೋರಿಸಿದ್ದೀನಿ ನೋಡಿ, ಲೈಲಾ ಡ್ರೈ ಫ್ರೂಟ್ಸಾ. ಇದನ್ನು ನೀವು ಬೇಕಾದರೆ ಟೈಪ್ ಮಾಡಿ ನೋಡಿ. ಎಲ್ಲನೂ 250 ಗ್ರಾಮ್ಸ್ ಇದೆ ಸ್ನೇಹಿತರೆ. ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಫ್ಲಾಕ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು, ಇಷ್ಟೂ ಇದೆ ನೋಡಿ. ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಎಕ್ಸ್ಪೈರಿ ಡೇಟ್ ಕೂಡ ನಿಮಗೆ 1 ಇಯರ್ ಕೊಡ್ತಾರೆ, ಓಕೆನಾ. ಸೊ ನೀವು 1 ಇಯರ್ ಬಳಸ್ತೀರಾ, ಇದು 1 ತಿಂಗಳು ಬಳಸಿದ್ರೆ ಆಗೋಗುತ್ತೆ. ಸೊ ಈ ಥರ ನೋಡ್ತಾ ಇದ್ದೀರಲ್ವ, ಫುಲ್ ಆ್ಯಂಡ್ ಫುಲ್ ಎಲ್ಲನೂ ಕ್ವಾಲಿಟಿ ವೈಸ್ ಎಲ್ಲನೂ ಚೆನ್ನಾಗಿದೆ ಸ್ನೇಹಿತರೆ. ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ನಾನು ಪ್ರೈಸು ಕೂಡ ಕೇಳಿದೆ, ಮರ್ತೋಗ್ಬಿಟ್ಟಿದ್ದೀನಿ ನಾನು, ಎಷ್ಟು ಅಂತ ಕೂಡ ಗೊತ್ತಿಲ್ಲ. ಬಟ್ ಕಮ್ಮಿ ರೇಟ್, ನಾವು ಔಟ್ಸೈಡ್ ತೊಗೊಳೋದಕ್ಕಿಂತ ಕಮ್ಮಿ ರೇಟ್ ಇರುತ್ತೆ. ಅದೇ ನಾನು ಹೇಳಲ್ವ, ಯಾವಾಗಲೂ ಅಷ್ಟೇ ನೋಡ್ತಾ ಇರಬೇಕು ನೋಡಿ. ಇದು ಕೂಡ ಅಷ್ಟೇ, ಪ್ರತಿಯೊಂದು ಅಷ್ಟೇ ಕ್ವಾಲಿಟಿ ವೈಸು ಸೂಪರಾಗಿದೆ. ಸೊ ಕ್ವಾಲಿಟಿ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಎಲ್ಲನೂ 250 ಗ್ರಾಮ್ಸು, ಓಕೆನಾ. ಸೊ ನನಗೆ ಇವರು ಹಸ್ಬೆಂಡ್ ಹೇಳಿದ್ದೇನಂತಂದರೆ, ವಾಟರ್ ಮಿಲನ್ಸ್ ಮಾತ್ರ ಒಂದು 40 ಗ್ರಾಮ್ಸು ಏನೋ 30 ಗ್ರಾಮ್ಸು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಕಂಪ್ಲೇಂಟ್ ಇಲ್ಲ. ಬಟ್ ಇದು ವರ್ತ್ ಇಟ್ ಅನಿಸ್ತು ನಮಗೆ, ನಿಜವಾಗ್ಲೂ ಹೇಳ್ತೀನಿ. 100-200 ಗ್ರಾಮ್ಗೇನೋ ಎಷ್ಟೆಷ್ಟೋ ಕೊಡಬೇಕು ಅಂಥದ್ರಲ್ಲಿ ಇದು ವರ್ತ್ ಇಟ್ ಅನ್ನಿಸ್ತು. ನೀವು ಸರ್ಚ್ ಮಾಡಬೇಕಷ್ಟೆ. ಈಗ ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ನೀವು ನೋಡಬೇಕು, ಅದ್ರ ರಿವ್ಯೂಸ್ ನೋಡಿ ನೀವು ಬುಕ್ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಅದೇ ಥರನೇ ಮಾಡೋದು, ಇಂಥದ್ದೇ ಅಂತಲ್ಲ. ನಾನು ಮತ್ತೆ ನಿಮಗೆ ಅದು ಪ್ರಾಡಕ್ಟಿದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಲೈಲಾ ಡ್ರೈ ಫ್ರೂಟ್ಸ್ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಅದನ್ನು ನೋಡಿ ಬುಕ್ ಮಾಡ್ಕೊಳ್ಳೋಂಗಿದ್ರೆ ಬುಕ್ ಮಾಡ್ಕೊಂಡು ತೊಗೋಬೋದು, ಓಕೆನಾ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ವೈಸ್ ಅಂತೂ. ನಾನು ಇವತ್ತಿಂದ ಎಲ್ಲನೂ ಯೂಸ್ ಮಾಡಿಕೊಂಡು ನೋಡ್ತಿರಲ್ಲ ಡೈಲಿ ಅದನ್ನು. ಆದರೆ ನಾಳೆ ರೆಸಿಪಿ ಕೂಡ ಅದರದ್ದು ಶೇರ್ ಮಾಡ್ತೀನಿ, ಎಲ್ಲ ಹೆಂಗೆ ಮಾಡ್ತೀನಿ ಏನು ಅಂತಂದ್ಬಿಟ್ಟು. ಡೈಲಿ ಮಾಡ್ತಾನೆ ಇರ್ತೀನಲ್ವ, ಇನ್ನೇನು ಅಂತ ಅಷ್ಟೇ. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು ಸ್ನೇಹಿತರೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಥಾ ಪ್ರಕಾರ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ, ಬಾಯ್.